ಹಾಯ್ ನಮಸ್ಕಾರ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಬಡವ ಯಾವತ್ತಿಗೂ ಕೂಡ ಬಡತನದಲ್ಲೇ ಇರಬೇಕು ಅಂತ ರೂಲ್ಸ್ ಇಲ್ಲ. ಅದೃಷ್ಟ ಅನ್ನೋದು ಇದ್ರೆ ಬದುಕಿನ ದಾರಿಯೇ ಬದಲಾಗಬಹುದು. ಇದಕ್ಕೆ ಉದಾಹರಣೆ ಅನ್ನೋ ಹಾಗೆ ಮಹಾರಾಷ್ಟ್ರದ ಯಾವತ್ಮಲ್ ಜಿಲ್ಲೆಯ ಒಬ್ಬ ರೈತನ ಬದುಕು ಹಸನಾಗಿದೆ. ತನ್ನ ಜಮೀನಲ್ಲಿದ್ದಂತಹ 100 ವರ್ಷಕ್ಕೂ ಹಳೆಯ ರಕ್ತಚಂದನದ ಮರವೇ ಆ ರೈತನಿಗೆ ವರದಾನ ಆಗಿದೆ. ತನ್ನ ಜಮೀನಲ್ಲಿದ್ದಂತಹ ರಕ್ತಚಂದನದ ಮರಕ್ಕೆ ರೈಲ್ವೆ ಇಲಾಖೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಕೊಡದೇ ಇರುವಂತಹ ಕಾರಣಕ್ಕೆ ಹೈಕೋರ್ಟ್ ಮೆಟ್ಲೇರಿದಂತಹ ರೈತ ಕೇಶವ್ ಶಿಂದೆ ಅನ್ನೋರಿಗೆ ಬರೋಬ್ಬರಿ 1 ಕೋಟಿ ರೂಪಾಯಿ ಹಣವನ್ನ ಠೇವಣಿ ಇಡೋದಕ್ಕೆ ಆದೇಶವನ್ನ ಕೊಟ್ಟಿದೆ. ಹೌದು, ಯಾವತ್ಮಲ್ ಜಿಲ್ಲೆಯ ಪುಸಾದ್ ಅನ್ನುವಂತಹ ತಾಲೂಕಿನ ಕರ್ಷಿ ಅನ್ನುವಂತಹ ಗ್ರಾಮದಲ್ಲಿ ರೈತನಿಗೆ ಸೇರಿದಂತಹ ಭೂಮಿಯನ್ನ ವಾರ್ಧಾ ಯಾವತ್ಮಲ್ ನಾಂದೇಡ್ ಮಾರ್ಗದ ರೈಲ್ವೆ ಯೋಜನೆಗೋಸ್ಕರ ಸ್ವಾಧೀನವನ್ನ ಪಡಿಸಿಕೊಂಡಿತ್ತು. ಈ ಟೈಮ್ನಲ್ಲಿ ಸ್ವಾಧೀನಪಡಿಸಿಕೊಂಡಂತಹ ರೈತನ ಭೂಮಿಗೆ ಇಂತಿಷ್ಟು ಅಂತ ಪರಿಹಾರದ ಹಣವನ್ನು ಕೂಡ ಕೊಟ್ಟಿದ್ರು. ಆದರೆ 2013-14 ಸಮಯದಲ್ಲಿ ರೈಲು ಮಾರ್ಗವನ್ನ ನೋಡೋದಕ್ಕೆ ಕರ್ನಾಟಕ ಸೇರ್ಕೊಂಡು ಬೇರೆ ಬೇರೆ ಭಾಗಗಳಿಂದ ಜನರು ಬರ್ತಾನೆ ಇದ್ರು. ಈ ಸಮಯದಲ್ಲಿ ರೈತ ಕೇಶವ್ ಶಿಂದೆಗೆ ಗೊತ್ತಾಗಿದೆ ಏನು ಅಂತಂದ್ರೆ, ಜಮೀನಲ್ಲಿರೋದು ಅಂತಿಂತ ಯಾವುದೇ ಮರ ಅಲ್ಲ, ಕೋಟಿ ಕೋಟಿ ಬೆಲೆ ಬಾಳುವಂತಹ ರಕ್ತಚಂದನದ ಮರ ಅಂತ ಕೇಶವ್ಗೆ ಗೊತ್ತಾಗಿದೆ. ಜಮೀನಿಗೆ ಅಲ್ಪ ಸ್ವಲ್ಪ ಅಂತ ಪರಿಹಾರ ಕೊಟ್ಟಿದ್ರು. ಬೆಲೆ ಬಾಳುವಂತಹ ರಕ್ತಚಂದನದ ಮರಕ್ಕೆ ರೈಲ್ವೆ ಇಲಾಖೆ ಯಾವುದೇ ರೀತಿಯಂತಹ ಪರಿಹಾರವನ್ನ ಕೊಟ್ಟಿರಲಿಲ್ಲ. ಹೀಗಾಗಿ ಕೇಶವ್ ಹಾಗೂ ಕುಟುಂಬಸ್ಥರು ಖಾಸಗಿ ಸಂಸ್ಥೆಯಿಂದ ಈ ಮರವನ್ನ ವ್ಯಾಲ್ಯೂಯೇಷನ್ ಮಾಡಿಸಿದಾಗ ಜಾಗಕ್ಕೆ ಚಿನ್ನದಂತ ಬೆಲೆ ಬರುತ್ತೆ ಅಂತ ಗೊತ್ತಾಯಿತು. ಬರೋಬ್ಬರಿ 4,97,00,000 ರೂಪಾಯಿ ಬೆಲೆ ಬಾಳುತ್ತೆ ಅಂತ ಗೊತ್ತಾಗಿದೆ. ರೈತ ಕೇಶವ್ ಶಿಂದೆ ತನ್ನ ಭೂಮಿಯಲ್ಲಿದ್ದಂತಹ ರಕ್ತಚಂದನದ ಮರಕ್ಕೆ ರೈಲ್ವೆ ಇಲಾಖೆ ಯಾವುದೇ ರೀತಿಯಂತಹ ಪರಿಹಾರದ ಹಣ ಕೊಡದಿದ್ದಕ್ಕೆ ಹೈಕೋರ್ಟ್ನಲ್ಲಿ ದಾವೆಯನ್ನು ಹೂಡಿದ್ರು. ಆದರೆ 2018 ಫೆಬ್ರವರಿ 8ನೇ ತಾರೀಕು ಪುಸಾ ತಾಲೂಕಿನ ಭೂಸ್ವಾಧೀನ ಅಧಿಕಾರಿಯ ಬಳಿ ರಕ್ತಚಂದನದ ಮರ, ಇತರ ಮರಗಳು ಹಾಗೂ ಪೈಪ್ಲೈನ್ಗಳಿಗೆ ಸಂಬಂಧಿಸಿದಂತೆ ಪರಿಹಾರ ಕೇಳಿ ದೂರನ್ನು ಕೊಟ್ಟಿದ್ದಂತಹ ಕೇಶವ್ ಶಿಂದೆ ಸಿಕ್ಕಾಪಟ್ಟೆ ಬೇಡಿಕೆನ ಇಟ್ಟಿದ್ರು. ಆದರೆ ಅವರ ಈ ಬೇಡಿಕೆಯನ್ನ ಕೊಡೋದಕ್ಕೆ ಆಗೋದೇ ಇಲ್ಲ ಅಂತ ರಿಜೆಕ್ಟ್ ಅನ್ನ ಮಾಡಿಬಿಟ್ಟಿದ್ರು. ಕೊನೆಗೆ ರೈತ ಕೇಶವ್ ಶಿಂದೆ ಯಾವತ್ಮಲ್ ಜಿಲ್ಲಾಧಿಕಾರಿಗೆ ಪರಿಹಾರವನ್ನ ಕೇಳಿದಂತಹ ಅರ್ಜಿಯನ್ನ ಯಾವುದೇ ರೀತಿಯಲ್ಲೂ ಕೂಡ ಗಮನಕ್ಕೆ ತೆಗೆದುಕೊಳ್ಳೇ ಇಲ್ಲ. ಇವೆಲ್ಲ ಆಗದೇ ಇರೋ ಕೆಲಸ ಅಂತ ಹೈಕೋರ್ಟ್ ಮೆಟ್ಲನ್ನ ಏರಿದ್ದಾರೆ. ನ್ಯಾಯಮೂರ್ತಿ ಅವಿನಾಶ್ ಕರೋಟೆ ಹಾಗೂ ನ್ಯಾಯಮೂರ್ತಿ ಅಭಯ್ ಮಂತ್ರಿ ಅವರ ನೇತೃತ್ವದಲ್ಲಿ ನಡೆದಂತಹ ಅರ್ಜಿ ವಿಚಾರಣೆಯ ಟೈಮ್ನಲ್ಲಿ ರೈತನಿಗೆ ತಕ್ಷಣ ಪರಿಹಾರವನ್ನು ಕೊಡಬೇಕು ಅಂತ ಹೈಕೋರ್ಟ್ ಪೀಠ ಆದೇಶವನ್ನ ಕೊಟ್ಟಿದೆ. ಅದರಂತೆ ಕೇಂದ್ರ ರೈಲ್ವೆ ಇಲಾಖೆಯು ಬಾಂಬೆ ಹೈಕೋರ್ಟ್ನ ನಾಗ್ಪುರ ಪೀಠದಲ್ಲಿ 1 ಕೋಟಿ ರೂಪಾಯಿಯನ್ನ ಠೇವಣಿಯನ್ನು ಇಡಲಾಗಿದೆ. ಅದರಲ್ಲಿ 50 ಲಕ್ಷ ರೂಪಾಯಿ ಹಣವನ್ನ ರೈತನಿಗೆ ಕೊಟ್ಟಿದ್ದು, ಈ ಮರದ ಮೌಲ್ಯಮಾಪನ ಆದಮೇಲೆ ಉಳಿದಂತಹ ಪರಿಹಾರದ ಹಣ ಕೂಡ ರೈತ ಕೇಶವ್ ಶಿಂದೆಗೆ ಕೈ ಸೇರುತ್ತೆ. ಲೇಟೆಸ್ಟ್ ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.